ಇವತ್ತು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಖಾಲಿಯಾದಂತಹ 4 ಸ್ಥಾನಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಅದರಲ್ಲಿ ಬಿಜೆಪಿಯ ಶಾಸಕರಾಗಿದ್ದಂತ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಹಾಗಾದ್ರೆ ಮತಗಟ್ಟೆಯಲ್ಲಿ ಆಗಿದ್ದೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮತಗಟ್ಟೆಯ ಬಿಜೆಪಿಯ ಏಜೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡಿದಂತ ಅರವಿಂದ್ ಬೆಲ್ಲದವ್ರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅರವಿಂದ್ ಬೆಲ್ಲದವ್ರೆ, ತಾವೇ ಮತಗಟ್ಟೆಯಲ್ಲಿ ಏಜೆಂಟ್ ಆಗಿದ್ರಿ. ಎಸ್.ಟಿ. ಸೋಮಶೇಖರ್ ಅವ್ರು ಬಂದಾಗ ಆಗಿದ್ದೇನು ಅಂತ? ಏನಿಲ್ಲ, ಅವ್ರು ಬಂದು ಬ್ಯಾಲೆಟ್ ಪೇಪರ್ ತೆಗೆದುಕೊಂಡು ತಮಗೆ ಬೇಕಾದವ್ರ ಮುಂದೆ ಪಕ್ಷದ ವಿಪ್ ಉಲ್ಲಂಘಿಸಿ ತಮಗೆ ಬೇಕಾದವ್ರ ಮುಂದೆ ಅವರು ಮಾರ್ಕ್ ಮಾಡಿದರು. ಅದನ್ನು ಮತದಾನದ ನಿಯಮಗಳ ಪ್ರಕಾರ ಆ ಬ್ಯಾಲೆಟ್ದಲ್ಲಿ ಮಾರ್ಕಿಂಗ್ ಮಾಡಿದ ಮೇಲೆ ಅಲ್ಲಿ ಕುಳಿತಿರುವಂಥ ಪಕ್ಷದ ಅಧಿಕೃತ ಏಜೆಂಟಿಗೆ ತೋರಿಸ್ಬೇಕಾಗ್ತದೆ. ಅಧಿಕೃತ ಏಜೆಂಟ್ ನಾನೇ ಇದ್ದೆ, ಹಾಗಾಗಿ ನನಗೆ ಬಂದು ತೋರಿಸಿದ್ರು. ನಾ ಅವರಿಗೆ ಹೇಳಿದೆ, ಇದು ನೀವು ಮಾಡಿದ ತಪ್ಪಿದೆ, ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡಿ ಸರಿಯಾದವ್ರಿಗೆ ಮತ ಹಾಕಿ ಪಕ್ಷ ಕೊಟ್ಟ ವಿಪ ಪ್ರಕಾರ ಅಂಥೇಳಿ. ಅವರಿಲ್ಲ, ನಾನು ನಿಮ್ಗೆ ತೋರಿಸೋದಷ್ಟು ನಾನು ಮಾಡ್ತಾ ಇದ್ದೇನೆ, ನಾನು ಇದೇ ಓಟ್ ಹಾಕೋದು ಅಂತ ಹೇಳಿ ಅವ್ರು ಹೋಗಿ ಓಟ್ ಹಾಕಿದ್ರು. ಅಂದ್ರೆ ತಾವು ಹೇಳಿದ್ಮೇಲೂ ಕೂಡ ಇಲ್ಲ ನಾನು ಕರೆಕ್ಟ್ ಆಗಿದೆ ನೀವು ನೋಡಿ ಅಂತ ಅಷ್ಟೇ ಹೇಳ. ಕರೆಕ್ಟ್ ಆಗಿದೆ ಅಂತ ಹೇಳಿಲ್ಲ ಅವರು. ನಾನು ಇದೇ ನಿಮ್ಗೆ ತೋರಿಸ್ತಾ ಇದ್ದೇನೆ, ಯಾಕಂದ್ರೆ ತೋರಿಸ್ಬೇಕು, ಅದು ತೋರಿಸ್ಲಿಕ್ಕಂತಂದ್ರೆ ಅದು ಮತ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ಅವರು ವಿಪ್ಪಿಗೆ ಇದು ವಿಪ್ ಪ್ರಕಾರ ನನಗೆ ತೋರಿಸ್ಲೇಬೇಕಾಗಿತ್ತು. ತೋರಿಸಿದ್ರು, ಅದನ್ನು ತೋರಿಸಿ ತಮಗೆ ಬೇಕಾದವ್ರಿಗೆ ಹಾಕಿದ್ರು. ಸೊ ಅದನ್ನ ತಾವು ಬಂದು ಈಗ ಅಪೋಸಿಷನ್ ಲೀಡರ್ಗೆ ಜೊತೆಗೆ ವಿಪ್ಗೆ ಇನ್ಸ್ಟ್ರಕ್ಷನ್ ಅಂದ್ರೆ ವಿಚಾರ ತಿಳಿಸಿದ್ರಿ. ಮುಂದೆ ಏನ್ ಕ್ರಮ ಅಂತ? ಈಗ ಮುಂದೆ ಪಾರ್ಟಿ ಅದರ ಮೇಲೆ ಕ್ರಮ ತೆಗೆದುಕೊಳ್ತದೆ. 15 ದಿನದ ಸಮಯಾವಕಾಶ ಇದೆ. ನಾವು ಫಸ್ಟ್ ಸ್ಪೀಕರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಸ್ಪೀಕರ್ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ತಾರಂತ ಭರವಸೆ ನಮಗೈತಿ. ಅವ್ರು ಆ್ಯಕ್ಷನ್ ತೋಲಿಲ್ಲ ಅಂದರೆ ಕೋರ್ಟಿಗೆ ಹಾಕ್ತೇವೆ. ಕೋರ್ಟ್ದಲ್ಲಿ ಅವ್ರದ್ದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಮತಗಟ್ಟೆಯಲ್ಲಿ ನಡೆದಿರೋ ಅಂಥದ್ದು. ನೇರವಾಗಿ ಎಸ್.ಟಿ. ಸೋಮಶೇಖರ್ ಅವರು ಬಂದು ತಮ್ಮ ಮತವನ್ನ ಚಲಾವಣೆ ಮಾಡಿ ಅಲ್ಲಿ ಇದ್ದಂತ ಏಜೆಂಟ್ಗೆ ತಮ್ಮ ಮತಪತ್ರವನ್ನ ತೋರಿಸಿ ಅದಾದ ಮೇಲೆ ಬಾಕ್ಸ್ಗೆ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನ ಖುದ್ದು ಅರವಿಂದ್ ಬೆಲ್ಲದವರು ನ್ಯೂಸ್ ಫಸ್ಟ್ಗೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.